ಚುನಾವಣೆ ನಡೆಸಬಹುದಿತ್ತಲ್ಲ ಕಾಂಗ್ರೆಸ್ ಸರ್ಕಾರ, ಯಾಕೆ ಮಾಡ್ತಾ ಇಲ್ಲ? ಇವರಿಗೆ ಸರಿಯಾಗಿ ನೋಡಿ, ಚುನಾವಣೆ ಮಾಡ್ಲಿಕ್ಕೆ ಇವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ಆದ್ರಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ವಿಳಂಬ ಆಗ್ತಾ ಇದೆ. ಇಲ್ಲಿ ಯಾವುದೋ ಒಂದಷ್ಟು ಬಾಲಿಶ ಉತ್ತರಗಳನ್ನ ಪ್ರಶ್ನೆಗಳಿಗೆ ಏನು ಅಲ್ಲಿ ಕೊಟ್ಟಂತ ಕೋರ್ಟ್ ಪ್ರಶ್ನೆಗಳಿಗೆ ಬಾಲಿಶ ಉತ್ತರಗಳನ್ನ ಕೊಡುವ ಕೆಲಸಗಳು ಈ ಸರ್ಕಾರ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ಇವತ್ತಿನ ದಿವಸ ಚುನಾವಣೆಗಳು ವಿಳಂಬ ಆಗ್ತಾ ಇದೆ. ಹಾಗಾದ್ರೆ ನೋಡಿ, ನಾವು ಚುನಾವಣೆ ವಿಳಂಬ ಆದಂತ ನೋಡಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎಷ್ಟು ವಿಳಂಬ ಆಗುತ್ತೆ, ಕೇಂದ್ರದಿಂದ ಬರ್ತಕ್ಕಂತಹ ಅನುದಾನಗಳು ವಿಳಂಬ ಆಗುತ್ತೆ. ಅವಾಗ ಸಾರ್ವಜನಿಕರಿಗೆ ಏನಾಗುತ್ತೆ, ಅಲ್ಲಿ ಏನು ಮೂಲಭೂತ ಸೌಕರ್ಯಗಳ ಕೊರತೆ ಆಗುತ್ತೆ. ಯಾವ ಚುನಾವಣೆಗಳು ನಮ್ಮಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ನಾವು ಚುನಾವಣೆ ಮಾಡಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಸಹಿತ ವಿರೋಧ ವ್ಯಕ್ತಪಡಿಸಿದಂತದ್ದು ಕಾಂಗ್ರೆಸ್ ಶಾಸಕರು ವಿನಃ. ವಿಚಾರಕ್ಕೆ ಬರ್ತೀನಿ ಸರ್. ಅವತ್ತಿನ ದಿನ ಏನು ಬಾಂಬೆ ಬಾಯ್ಸ್ ಅಂತ ಬಿಜೆಪಿ ಸರ್ಕಾರ ಮತ್ತೆ ನಾವೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡಿಬೇಕು ಅಂತೇಳಿ ನಾವೇ ಆಗ್ರಹ ಮಾಡ್ತಾ ಇದೀವಿ, ಹೋರಾಟವನ್ನು ಸಹಿತ ನಾವು ಮಾಡಿದೀವಿ. ಅದಕ್ಕೆ ನೋಡಿ, ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಈಗೇನು ಹಿಂದೆ ಪ್ರಸ್ತಾಪ ಮಾಡಿದ್ರು JDS ವಕ್ತಾರರು, ನಾವು ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಕೇಂದ್ರ ಸರ್ಕಾರದಿಂದ ನೇರವಾಗಿ ಕೆಲವು ಅನುದಾನಗಳು ನೇರವಾಗಿ ಬರುತ್ತೆ, ಅಲ್ಲಿ ಅಭಿವೃದ್ಧಿ ಆಗುತ್ತೆ. ನಗರಸಭೆ ಆಗಿರ್ಬೋದು, ಆಮೇಲೆ ಏನು ತಾಲೂಕಾ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಅದು ಅಭಿವೃದ್ಧಿ ತ್ವರಿತವಾಗಿ ಅಭಿವೃದ್ಧಿ ಆಗುತ್ತೆ. ಆಮೇಲೆ BBMP ಇರ್ಬೋದು, ಪ್ರತಿಯೊಂದು ಅಭಿವೃದ್ಧಿಯ ಏನಿದೆಯಲ್ಲ ವೇಗ ಜಾಸ್ತಿ ಆಗುತ್ತೆ. ಆದ್ರಿಂದ ಅಭಿವೃದ್ಧಿ ವೇಗ ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಆಗೇ ಆಗುತ್ತೆ. ಹೀಗಾಗಿ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗ್ಬೇಕು ಅಂತೇಳಿ ನಾವು ಆಗ್ರಹ ಮಾಡಿದೀವಿ. ಹಿಂದೆ ನಾವು ಮಾಡಿದಂತ ಕೆಲವು ಪರಿಷ್ಕರಣೆಯನ್ನು ವಿರೋಧ ಮಾಡಿದ್ದು ಕಾಂಗ್ರೆಸ್ ವಿನಃ BJP ಅಲ್ಲ. ಆಮೇಲೆ ಕಾಂಗ್ರೆಸ್ ಶಾಸಕರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇಚ್ಛಾಶಕ್ತಿಯ ಕೊರತೆ ಇದೆ. ಯಾಕೆಂದ್ರೆ ಇಲ್ಲಿ ಶಾಸಕರುಗಳದ್ದೇ ವಿರೋಧ ಇದೆ. ಯಾಕೆಂದ್ರೆ ತಾವಷ್ಟೇ ಅನುದಾನಗಳನ್ನು ತಗೊಳ್ಬಹುದು ಹೇಳೋ ಮೈಂಡ್ ಸೆಟ್ ಆ ಕಾಂಗ್ರೆಸ್ ಶಾಸಕರಿಗಿದೆ ವಿನಃ BJP ಶಾಸಕರಿಗಿಲ್ಲ. ಅಲ್ಲ, ಈಗ ಅವರು ಇವರ ಕೂರ್ಚಿಯ ಕಚ್ಚಾಟದಲ್ಲಿ, ಆಮೇಲೆ ಇವರ ಬಣಗಳ ಬಡಿದಾಟದಲ್ಲಿ ಅಭಿವೃದ್ಧಿ ಹಿಂದೆ ಬೀಳ್ತಾ ಇದೆ. ಕುರ್ಚಿ ಬಗ್ಗೆ ಮಾತಾಡೋದು ಕಚ್ಚಾಟ ಇಲ್ಲ, ಕಚ್ಚಾಟ ಇಲ್ಲ. ಡಿಫರ್ ಮಾಡೋ ಅಂತದಕ್ಕೆ ಬೇಡ, ಏನು ಸಬ್ಜೆಕ್ಟ್ ಇದೆ ಅದನ್ನ ಮಾತಾಡ್ತೀವಿ. ಇಲ್ಲಿ ಕಚ್ಚಾಟ ಇಲ್ಲ. ಇವತ್ತು ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬ್ರು ಇವತ್ತು ಸಂಘಟನೆ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆಡಳಿತದ ಬಗ್ಗೆ ಮಾತಾಡ್ತಾರೆ. ಅಭಿವೃದ್ಧಿ ಇಲ್ಲ ಆಗಲ್ಲ ಅದು ಒಂದ್ ಕಡೆ ಬಿಡೋಣ, ಅದನ್ನ ಚರ್ಚೆ ಮಾಡಿದೀವಿ. ಮಾತಾಡಿದೀವಿ ಆಲ್ರೆಡಿ. ಟನಲ್ ಪ್ರಾಜೆಕ್ಟ್ ವಿಷಯ ಏನ್ ಗೊತ್ತಾ, ಲೋಕಲ್ ಬಾಡಿ 74 ಅಮೆಂಡ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ, ಸಕಾಲದಲ್ಲಿ ಇದನ್ನು ಚುನಾವಣೆ ಮಾಡಬೇಕು ಅಂತ ಹೇಳಿ ಹೇಳುತ್ತೆ. 74 ಅಮೆಂಡ್ಮೆಂಟ್ ಅಂತಂದ್ರೆ ಕಾಂಗ್ರೆಸ್ನವರು. ಇವತ್ತಿನ 74 ಅಮೆಂಡ್ಮೆಂಟ್ ಅನ್ನ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದವರು ಕಾಂಗ್ರೆಸ್ನವರೇ. ತಂದಂತ ಇವರು ರೂಲ್ಸ್ ಅನ್ನ ಬಾಬಾ ಸಾಹೇಬ್ ಬರೆದಂತ, ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಇವತ್ತಿನ ದಿವಸ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಂತ ಬಿಜೆಪಿ ಆಡಳಿತದಲ್ಲಿ BBMP ಚುನಾವಣೆ ಮುಗ್ದಿರೋದು ನೋಡಿ. ಅದೇನೆ ಅವಾಗ ವಿರೋಧ ಮಾಡಿದಂತವರು ಕಾಂಗ್ರೆಸ್ ಶಾಸಕರ ನಾಗೇಂದ್ರ ಅವರು ಹೇಳ್ದಂಗೆ, ಅವತ್ತು ಚುನಾವಣೆ ನಡೆದ 6 ತಿಂಗಳ ಒಳಗಡೆ ಬಿಜೆಪಿ ಚುನಾವಣೆ ನಡೆಸಿದ್ರೆ ಇವತ್ತು ಇದೆಲ್ಲ ಇದೆಲ್ಲ ಬರ್ತಿರ್ಲಿಲ್ಲ. ವಿರೋಧ ಮಾಡಿದ್ದಾರೆ. ಸಾಕಷ್ಟು ಕೆಲವು ಬಲ್ಲ ಮೂಲಗಳ ಪ್ರಕಾರ ಹೇಳ್ತೀನಿ, ಬೇರೆ ಸಾರ್ವಜನಿಕ ಹಿತಾಸಕ್ತಿ ನೋಟಿಸ್ ಅನ್ನ ಕೊಡುವುದರ ಮುಖಾಂತರ ನಮ್ಮ ಚುನಾವಣೆಯನ್ನ ಮುಂದೆ ಹಾಕತಕ್ಕಂಥದ್ದವರು ಕಾಂಗ್ರೆಸ್ನ ಶಾಸಕರು ವಿನಃ ಬಿಜೆಪಿ ಅವರಲ್ಲ. ನೋಡಿ, ಬಿಜೆಪಿ ಅಭಿವೃದ್ಧಿ ವಿಚಾರ ಬಂದಾಗ ಯಾವತ್ತೂ ಅಭಿವೃದ್ಧಿ ಪರವಾಗಿ ಇರುತ್ತೆ ವಿನಃ ಅಭಿವೃದ್ಧಿ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಸರ್. ಅದೇ ಸರ್, ಇಲ್ಲ ಹೀನಾಯವಾಗಿ ಸೋಲ್ತೀವಿ ಅಂತೇಳಿ ನಿಮ್ಗೆ ಮಾಹಿತಿ ಇದೆ ಕಾಂಗ್ರೆಸ್ನವರಿಗೆ, ನೀವು ಸೋಲ್ತೀರಾ ಅಂತ, ಅದಕ್ಕೆ ನೀವು ಇಷ್ಟು ವಿಳಂಬ ಮಾಡ್ತಾ ಇದ್ದೀರಾ. ನಾವಲ್ಲ, ಬಿಜೆಪಿ ನೀವು ನೋಡಿ. ಇವತ್ತಿನ ದಿವಸ ಕಾಂಗ್ರೆಸ್ ಹೇಳದ ರೀತಿಯಲ್ಲಿ ನೋಡಿ, ದೆಹಲಿ ಚುನಾವಣೆ ನೋಡಿದೀವಿ ನಿಮ್ದು ಏನಿದೆ ಅಂತ. 67 ಅಭ್ಯರ್ಥಿಗಳು ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ನಿಮಗೆ ಆ ಮಾಹಿತಿ ಇದೆ ಬಿಟ್ಟರೆ ನಮಗಿಲ್ಲ. ನಿಮ್ಮ ಪಕ್ಷದವರು ಶಾಸಕರ 67
ಶಾಸಕರು ಠೇವಣಿಗಳು ಮಾಡಿದ್ದಾರೆ ಡೆಲ್ಲಿ ಚುನಾವಣೆಯಲ್ಲಿ. ಅರ್ಥ ಮಾಡ್ಕೊಳ್ಳಿ, ಸ್ಥಳೀಯ ಚುನಾವಣೆಯಲ್ಲಿ ನಾವು 100ಕ್ಕೆ 100 ಗೆಲ್ತೀವಿ. ಹಾಗಾಗಿ ನೀವು ಇವತ್ತಿನ ದಿವಸ ಅದನ್ನು ವಿರೋಧ ಮಾಡ್ತಾ ಇದ್ದೀರಾ. ಒಂದ್ ನಿಮಿಷ ಅವ್ರು ಮಾತಾಡಿ. ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ನೋಡಿ, ಈ ಕಾಂಗ್ರೆಸ್ ಶಾಸಕರಿಗೆ ಏನು ಈ ಇಚ್ಛಾಶಕ್ತಿ ಕೊರತೆ ಇದೆ, ಅದನ್ನ ಸಾರ್ವಜನಿಕರ ಏನು ಅಭಿವೃದ್ಧಿ ವಿಚಾರ ಬಂದಾಗ ಅಭಿವೃದ್ಧಿ ಪರವಾಗಿದೆ. ನಾಳೆ ಚರ್ಚೆ ಗೊತ್ತಾಗುತ್ತೆ. ಲೇಖಿ ಒಳಗೆ ಅಭಿವೃದ್ಧಿ ಬರೀ ಲೇಖಿ ಒಳಗಷ್ಟೇ ಇದೆ, ಭೌತಿಕವಾಗಿ ಇಲ್ಲ. ಚುನಾವಣೆ ಲೇಖಿಯವಾಗಿ ಲೇಖಿಯವಾಗಿ ಅಷ್ಟೇ ಅಭಿವೃದ್ಧಿ ಅಷ್ಟೇ ಅಭಿವೃದ್ಧಿ ಇರುತ್ತೆ. ಫಿಸಿಕಲ್ ಆಗಿ ಯಾವುದೇ ರೀತಿಯ ಅಭಿವೃದ್ಧಿನೇ ಇರಲ್ಲ. ಹಾಗಾಗಿ ಅಭಿವೃದ್ಧಿ ವಿಚಾರ ಬಂದಾಗ ಯಾರು ವಿರೋಧ ಮಾಡ್ತಾರೆ, ಯಾರು ಪರ ಇದ್ದಾರೆ, ನಾಳೆ ಅಧಿವೇಶನದಲ್ಲಿ ಬಿಲ್ ಮಂಡನೆ ಆಗುತ್ತೆ. ಹೇಳಿ ಸರ್, ಹೇಳಿ ಸರ್.